ತೆಗಿಯಮ್ಮ. ಅಕ್ಕ ಏನಾದ್ರೂ ಮಾತಾಡೆ, ಬಾಗ್ಲು ತೆಗಿಯಕ್ಕ. ಆರ್ತಿ, ಇದೇನೇ ನಿಂದು? ನೀನು ಈಗ ಬಾಗ್ಲು ಹಾಕೊಂಬಿಟ್ರೆ ನಾವೇನೇ ಅನ್ಕೋಬೇಕು? ಅದೇನಾಯ್ತು ಅಂತನಾದ್ರೂ ಹೇಳ್ಬಾರ್ದ? ನಾಳೆ ಬೆಳಗ್ಗೆ ನಿಶ್ಚಿತಾರ್ಥ ಕಣೆ, ನಾವೇನು ಅರ್ಥ ಮಾಡ್ಕೋಬೇಕು? ಬಾಗಿಲು ತೆಗಿ, ಏನಾಯ್ತು ಅಂತ ಹೇಳೆ. ಅಕ್ಕ ಪ್ಲೀಸ್ ಬಾಗ್ಲು ತೆಗಿಯಕ್ಕ. ಅದೇನೇ ಇದ್ರು ಹೊರಗೆ ಮಾತಾಡೋಣ. ಬಾಗ್ಲು ತೆಗಿಯಕ್ಕ. ಆರ್ತಿ, ದೇವಸ್ಥಾನದಲ್ಲಿ ಏನಾಯ್ತು ಅಂತ ಹೇಳೆ. ಅಕ್ಕ ನೀನ್ ಈಗ ಮಾಡ್ತಿರೋದು ಒಂಚೂರು ಸರಿ ಇಲ್ಲ ಕಣೆ. ಪ್ಲೀಸ್ ಅಕ್ಕ, ವಿಕ್ಕಿ ಬಾಬಾ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಕಣೆ. ನಿನ್ಗೋಸ್ಕರ ಜೀವ ಕಳ್ಕೊಳಕ್ ಹೋದವರು ಈಗ ತಡ್ಕೋತಾರೇನೆ. ಪ್ಲೀಸ್ ಬಾಗ್ಲು ತೆಗಿಯಕ್ಕ, ನನ್ ಮಾತು ಕೇಳಕ್ಕ. ನಾವಿಲ್ಲಿ ಬಡ್ಕೋತಾ ಇದ್ರೆ ನಿನಗೆ ಹಠನೇ ಜಾಸ್ತಿ ಆಯ್ತಲ್ವಾ? ಬಾಗಿಲು ತೆಗಿಯೇ. ಅಕ್ಕ ನಿಂಗೆ ಯಾರಾದ್ರೂ ಕಿವಿ ಓದಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಕಣೆ. ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ಖುಷಿ ಪಡೋರೇ ಜಾಸ್ತಿ. ಹಾಗೇನಾದ್ರೂ ಇದ್ರೆ ಹೇಳಕ್ಕ, ನಾನೇ ಅವ್ರು ಹಲ್ಲುದ್ರಿಸ್ಬಿಡ್ತೀನಿ. ಆರ್ತಿ, ಆರ್ತಿ, I love you, Aarti. I love you, Aarti. I love you, Aarti. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ವಿಕ್ಕಿ ಅವರೇ. ದೇವಸ್ಥಾನದಲ್ಲಿ ಏನು ನಡೀತು ಅಂತ ನಾನು ನಿಮಗೆ ಹೇಳಿದಿದ್ರೆ. ಅಯ್ಯಯ್ಯೋ ಇಲ್ಲ ವಿಕ್ಕಿ ಅವರೇ, ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಕೈಲಿ ಬದುಕೋಕ್ಕಾಗಲ್ಲ. ಈಗ ನಿಮಗೆ ನೋವಾಗ್ಬೋದು, ಆದರೆ ನೀವು ಚೆನ್ನಾಗಿರ್ತೀರ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡಿ. ನೀನು ಬೇಗ ಬಂದಿದ್ದು ಒಳ್ಳೇದಾಯ್ತು. ವಿಕ್ಕಿ ಏನು ಮಾತಾಡ್ತಾ ಇಲ್ಲ ಕಣೋ, ಅವಾಗಿಂದ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ. ಮನೆಗೆ ಬಂದು ಸೀದಾ ರೂಮ್ಗೆ ಹೋಗಿ ಲಾಕ್ ಆಗ್ಬಿಟ್ಟವನೆ. ಅದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವನ ಆರ್ತಿ ಹತ್ರನೋ ಜಗಳ ಮಾಡ್ಕೊಂಡಿರ್ಬೋದು. ಅವ್ರದ್ದು 2 ನಿಮಿಷ ಜಗಳ, ಆಮೇಲೆ ಸರಿ ಹೋಗ್ತಾನೆ ಬಿಡಿ. ನಂಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ಕಣೋ. ಸರಿ ಬಿಡಿ, ನಾನೇ ಅವನ ಹತ್ರ ಮಾತಾಡ್ತೀನಿ. ಅಲ್ಲಿಗೆ ವೇದಾಂತ್ವರೆಗೂ ವಿಷಯ ಬಂದಿಲ್ಲ ಅಂತಾಯಿತು. ಒಂದು ವೇಳೆ ಬಂದಿದ್ದಿದ್ರೆ ಇವನು ಹೀಗೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬದಲಾಗಿ ನಾನೇ ಎಲ್ಲ ಸರಿ ಮಾಡ್ತೀನಿ ಅಂತ ಹೊರಟು ಬಿಡ್ತಿದ್ದ. ವೇದಾಂತ್, ವಿಷಯ ಸ್ವಲ್ಪ ಸೀರಿಯಸ್ ಅನ್ನಿಸ್ತಿದೆ. ನನಗೂ ಹಂಗೆ ಅನಿಸ್ತಾ ಇದ್ದೇವೆ ಅಂತ. ಯಾಕೋ ವಿಕ್ಕಿ ತುಂಬ ಅಪ್ಸೆಟ್ ಆಗಿದ್ದಾನೆ ಅನ್ಸುತ್ತೆ. ಎಲ್ಲ ಸರಿಯಾಗಿರುತ್ತೆ. ಇದಕ್ಕಿದಾಗ ಏನಾಗುತ್ತೆ ಅವನಿಗೆ? ಛೇ, ವಿಕ್ರಾಂತ್, ವಿಕ್ರಾಂತ್. ಅಕ್ಕ ಎಡ್ವರ್ಟ್ ಮಾಡದೆ ಸೈಲೆಂಟ್ ಆಗಿರೋ. ನಮ್ಮ ಮನೇಲಿ ಯಾರ ಗ್ರಹಚಾರ ಕೆಟ್ಟಿದೆಯೋ ಗೊತ್ತಿಲ್ಲ. ಎಲ್ಲಾದರೂ ಒಂದು ಕಡೆ ಜಾತಕ ತೋರಿಸ್ಬೇಕು, ಇಲ್ಲದಿದ್ದರೆ ಈ ಮನೆ ಸಮಸ್ಯೆ ಬಗೆಹರಿಯೋಲ್ಲ. ಯಾವುದು ಕೆಟ್ಟ ಗ್ರಹ ನಮ್ಮ ಮನೆಯೇ ನೋಡ್ತಾ ನಿಂತ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಬೇಜಾರಾಗುತ್ತೆ ಕಣೆ, ನಾನು ಬೇಜಾರು ಮಾಡ್ಕೋತೀನಿ. ಅಲ್ಲ, ಇದಕ್ಕಿದ್ದ ಹಾಗೆ ನಿಶ್ಚಿತಾರ್ಥ ಬೇಡ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕೆ ಅಮ್ಮ? ಒಂದು ಸ್ವಲ್ಪನೂ ಯೋಚನೆ ಬೇಡ ಅವಳಿಗೆ? ಸಮಾಧಾನ ಮಾಡ್ಕೊಳಮ್ಮ, ಅಕ್ಕ ಯಾವಾಗಲೂ ಹೀಗೆ ಮಾಡಿಲ್ಲ ಅಲ್ವಾ? ಅದೇ ನನಗೂ ಟೆನ್ಷನ್ ಆಗ್ತಿರೋದು. ಯಾವಾಗಲೂ ಚೆನ್ನಾಗೇ ಇರ್ತಾಳೆ, ಆದರೆ ಒಂದೊಂದ್ಸಲ ದೆವ್ವ ಮೆಟ್ಕೊಂಡು ಥರ ಆಡ್ತಾಳೆ. ಅಲ್ಲ, ಇವಳಿಗೆ ಇನ್ನೇನು ಬೇಕು ಅಂತ? ಅವ್ರ ಮನೇಲಿ ಎಲ್ಲ ಚೆನ್ನಾಗೇ ಇದೆ. ವಿಕಿ ಅಂತ ಗಂಡ ತನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅಂಥ ಭಾವ ವೇದಾಂತ. ಅತ್ತೆ ಸ್ವಲ್ಪ ಜೋರು, ಆದರೆ ಮಾವ ಪಾಪ ಅಲ್ವಾ? ಒಬ್ಬರ ಜೊತೆ ಹೊಂದ್ಕೊಂಡು ಹೋದ್ರಾಯ್ತಪ್ಪ. ಇಷ್ಟು ಜನರ ಜೊತೆ ಬೆಳೆದೊಳಗೆ ಒಬ್ಬರನ್ನ ಸಂಭಾಳಿಸೋಕ್ಕಾಗಲ್ವಾ? ಅಮ್ಮ ಪ್ಲೀಸ್ ನೀನು ತಾಳ್ಮೆ ತಗೋ. ಬಜ್ರಂಗಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತಮ್ಮ. ನನಗೆ ಆ ಲಕ್ಷಣನೇ ಕಾಣಿಸ್ತಿಲ್ಲ.
ಅವ್ರ ಮನೆಯವ್ರು ಬಂದು ನಿಶ್ಚಿತಾರ್ಥದ ಎಲ್ಲ ಖರ್ಚು ನಾವೇ ಹೊತ್ಕೋತೀವಿ ಅಂತ ಹೇಳಿದಾಗ ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ. 10-12 ವರ್ಷದಲ್ಲಿ ಅವತ್ತೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ಏನು ಹುಡುಗಾಟ ಅಂದ್ಕೊಂಡಿದ್ದಾಳ ಹೇಗೆ? ಏನು ಸಮಸ್ಯೆ ಅಂತನಾದರೂ ಹೇಳಿದ್ರೆ ಎಲ್ಲ ಸೇರಿ ಒಂದು ಉಪಾಯನಾದರೂ ಹುಡುಕ್ಬೋದಲ್ವಾ? ಅಮ್ಮ ದಯವಿಟ್ಟು ನೀನು ಅಳೋದು ನಿಲ್ಸಮ್ಮ. ನಿನಗೆ ಕಸ್ತಮ ಇದೆ, ಹೀಗೆ ಅಳ್ತಿದ್ರೆ ಉಸಿರು ಮೇಲ್ ಕಟ್ಕೊಳ್ಳುತ್ತೆ. ನಾನಿದ್ದೀನಲ್ವಾ, ನಾನು ನನ್ನ ಮೇಲೆ ನಯ ಪೈಸೆ ಆದರೂ ಕೇರ್ ಇದ್ರೆ ಕಾಲ್ ರಿಸೀವ್ ಮಾಡು ವೇದಾಂತ್. ಇಲ್ಲ ಅಂದರೆ ಜೀವನದಲ್ಲಿ ಇನ್ಯಾವತ್ತೂ ಕಾಲ್ ಮಾಡಲ್ಲ. ವಿಕ್ರಾಂತ್, 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 ವಿಕ್ರಾಂತ್. ವಿಕ್ರಾಂತ್, ಓಪನ್ ದಿ ಡೋರ್. ಈಗೇನು ಬಾಗಿಲು ತೆಗಿತಿಲ್ಲ, ಬಾಗಿಲು ಹೊಡೆದು ನಾನೇ ಬರಲ್ಲ. ವೇದಾಂತ್, ವೇದಾಂತ್, ಸ್ವಲ್ಪ ತಾಳ್ಮೆಯಿಂದಿರು ಪ್ಲೀಸ್. ಬಿಕ್ಕಿ ನಿಂಗಿಷ್ಟು ನೋಟ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕಣೋ. ಐ ಆಮ್ ಸಾರಿ. ಆದರೆ ಆ ಆರ್ತಿ ನಿಂಗೆ ಸರಿಯಾದ ಜೋಡಿ ಅಲ್ಲ. ವಿಕ್ರಾಂತ್, ನನ್ನ ಒಂಟಿಯಾಗಿರೋದು ಬಿಟ್ಬಿಡಿ, ನನ್ನ ಒಂಟಿಯಾಗಿರೋದು ಬಿಟ್ಬಿಡಿ. ಬರೀ ಬಂದ್ರ ಏನಾಯ್ತೆ? ಯಾಕೆ ಹತ್ಕೊಂಡು ಫೋನ್ ಮಾಡಿದೆ? ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಅಮ್ಮ ಅಂಜು ಇಲ್ಲಿ? ಅವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ರೀ. ಏನಾಗಿದೆ ಗೊತ್ತಿಲ್ಲ. ಅವಳು ಯಾರೇ? ತಗೋಮ್ಮ, ಅಮ್ಮ ತಗೋ ಪ್ಲೀಸ್. ಮಾತಾಡಿ ಸುಸ್ತು ಮಾಡ್ಕೋಬೇಡಮ್ಮ, ಉಸಿರು ಬಿಟ್ಟು ತಗೊಳಮ್ಮ. ಬಾಮ್ಮ ಕೂತ್ಕೋ. ಅವೆಲ್ಲ ಬೇಡ. ನಮ್ಮ ಎಂಗೇಜ್ಮೆಂಟ್ ನಡೆಯಲ್ಲ. ಇದೆಲ್ಲ ನಿಜಾನ ಅಮ್ಮ? ಹೌದು ರೀ, ಅಮ್ಮು ಹೇಳ್ತಿರೋದು ನಿಜಾನೇ. ನಾಳೆ ನಿಶ್ಚಿತಾರ್ಥ ಇಟ್ಕೊಂಡು ಇವಳು ಹೀಗೆ ಮಾಡ್ತಿದ್ದಾಳಲ್ಲ, ನಾವು ಏನು ಮಾಡೋದ್ರಿ? ನಂಗೆ ಗೊತ್ತು ಅರ್ಥ ಆಗ್ತಿಲ್ಲ. ಏನು ಕಾರಣ ಅಂತ ಹೇಳಲಿಲ್ವಾ? ಇಲ್ಲ ಅಪ್ಪ, ಎಷ್ಟು ಹೇಳಿದ್ರು ಹೇಳ್ತಾ ಇಲ್ಲ. ಅಪ್ಪ ಏನು ಹೇಳಿದ್ರು ಕೇಳ್ತೀನಿ. ಅಪ್ಪ ಹತ್ತನೇ ಮಿಸ್ ಕಾಲ್ಸಾ? ಏನಕ್ಕೆ ಫೋನ್ ಮಾಡಿದ್ದಾಳೆ? ಆರ್ತಿ ವಿಕ್ರಮ್ ಬಗ್ಗೆ ಹೇಳೋದಕ್ಕೆ ಏನಾದರೂ ಫೋನ್ ಮಾಡಲ್ಲ? ಅಣ್ಣ, ಹಾಯ್ ಸಾರ್ಥಕ್. ಅದ್ಯಾ ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನಾ? ಯಾಕೆ? ನಿನಗಿನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ವೇದಾಂತ್. ವಿಷಯ ಗೊತ್ತಿಲ್ಲ? ಏನು ವಿಷಯ? ಆ್ಯಕ್ಚುಲಿ ಅದು ಆರ್ತಿ ಮನೇಲಿ. ಯಾಕೆ ಹೆಸಿಟೇಟ್ ಮಾಡ್ತಿದ್ದೀರಾ? ವಿಷಯ ಏನು ಅಂತ ಹೇಳಿ. ಅವ್ರ ಹತ್ರ ನಾನು ಹೇಳೋಕ್ಕಾಗ್ತಿಲ್ಲ ಅನ್ಸುತ್ತೆ ಅಣ್ಣ. ಅಂಥದ್ದು ಏನಾಯಿತು ಸಾರ್ಥಕ್? ಆದ್ಯಾ ನೀನೇ ಹೇಳು.
ಆರತಿ ಮತ್ತು ವಿಕಿರಣನ ಮಧ್ಯೆ ಏನು ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅಮ್ಮನ ನಿಂಗೆ ತುಂಬ ಸಲ ಕಾಲ್ ಮಾಡಿಲ್ಲಂತೆ, ಬಟ್ ನೀವು ಪಿಕ್ ಮಾಡಿಲ್ವಂತೆ. ಹೌದು, ಮಿಸ್ ಕಾಲ್ಸ್ ಇತ್ತು. ಬಟ್ ಯಾವುದೋ ಟೆನ್ಷನಲ್ಲಿ ಕಾಲ್ಸ್ ನೋಡೋದಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ನೀವು ಬರುವಾಗ ನಾನು ಅವಳಿಗೆ ಕಾಲ್ ಮಾಡೋನಿದ್ದೆ. ಹ್ಞೂ ಅಣ್ಣ, ಅವಳು ನಮಗೆ ಕಾಲ್ ಮಾಡಿ ಹೇಳಿದ್ಲು. ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಏನಾಯ್ತು ಅವಳಿಗೆ? ಇಸ್ ಶಿ ಫೈನ್? ಅವಳಿಗೇನೂ ಆಗಿಲ್ಲ ಅಣ್ಣ. ಆದರೆ ಆರತಿ ತಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳಂತೆ. ವಾಟ್? ಏನು ಹೇಳ್ತಿದ್ಯಾ ಅದ್ಯಾ? ಹೌದಣ್ಣ, ಯಾಕೆ ಏನು ಅಂತ ಒಂದು ಅರ್ಥ ಆಗ್ತಿಲ್ಲ. ಆದರೆ ವಿಕಿಗೆ ನೀವು ನನ್ನ ಮರ್ತು ಬಿಡಿ ಅಂತ ಹೇಳಿದಾಳಂತೆ. ಅಮೂಲ್ಯನ ಇಮಿಡಿಯೇಟ್ ಆಗಿ ಮೀಟ್ ಮಾಡಬೇಕು. ನನ್ನ ಪ್ರಕಾರ ಅಮೂಲ್ಯಂಗೆ ಏನಾದರೂ ಗೊತ್ತಿರ್ಬೋದಾ? ಇದಕ್ಕಿದಾಗೆ ಆರತಿ ಯಾಕೆ ಬೇಡ ಅಂತಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ. ವಿಕ್ಕಿ ಏನಾದರೂ ಹೇಳಿದ್ನ? ದೇವಸ್ಥಾನದಲ್ಲಿ ಅವರಿಬ್ಬರ ಮಧ್ಯೆ ಜಗಳ ಏನಾದರೂ ಆಗಿರ್ಬೋದಾ? ಗೊತ್ತಿಲ್ಲ ಸಾರ್ಥಕ್. ಎಲ್ಲ ಸರಿಯಾಯಿತು ಅನ್ನೋಷ್ಟರಲ್ಲಿ ಹೊಸ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ಬೇರೆಯವರಿಂದ ಇಲ್ಲ ಪರಿಸ್ಥಿತಿಯಿಂದ ಸಮಸ್ಯೆ ಬರ್ತಿತ್ತು. ಬಟ್ ಅವರಿಬ್ಬರು ಯಾವತ್ತೂ ಬೇಡ ಅಂತಿರಲಿಲ್ಲ. ಈಗ ನೋಡಿದ್ರೆ ಆರತಿ ಛೇ, ಅರ್ಥನೇ ಆಗ್ತಿಲ್ಲ. ಅಣ್ಣ, ಏನು ಮಾಡೋದು ಈಗ? ಸಮಸ್ಯೆ ಗಂಟೆನ ಬಿಡಿಸಿದಷ್ಟು ಗಂಟೆ ಆಗ್ತಿದೆ. ನನಗೂ ಏನೂ ಅರ್ಥ ಆಗ್ತಿಲ್ಲ ಅದ್ಯಾ. ಈ ಪ್ರೀತಿ ಮದುವೆ ಇದು ಯಾವುದ್ರ ಬಗ್ಗೆ ಐಡಿಯಾ ನಿಲ್ಲದೆ ಇರೋನ ತನ್ನ ಮಧ್ಯದಲ್ಲಿ ಫಿಟ್ ಮಾಡಿದ್ರು. ಈಗ ನನಗೆ ಅವರಿಬ್ಬರು ಪ್ರೀತಿ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತಿರುವಾಗ ಹೀಗೆ ಮಾಡ್ಕೊಂಡಿದ್ದಾರೆ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದೊಂದು ಮದುವೆ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾವೆಲ್ಲ ಹೈರಾಣಾಗಿ ಹೋಗ್ತೀವಿ ಅನ್ಸುತ್ತೆ ಅಣ್ಣ. ಸಾರ್ಥಕ್, ನೀವು ಅಮೂಲ್ಯಗೆ ಜಾಗ ಕರೆಕ್ಟಾಗಿ ಹೇಳಿದ್ದೀರಾ? ಹಾಂ, ಹೇಳಿದ್ದೀನಿ. ಇರಿ, ಒಂದ್ಸಲ ಕಾಲ್ ಮಾಡ್ತೀನಿ. ಬೇಡ, ನೀವು ಟ್ರೈ ಮಾಡಿ. ವೇದಾಂತ್, ಅಮೂಲ್ಯ, ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಅಮೂಲ್ಯ, ಡೋಂಟ್ ವರಿ, I'm on my way. ಏನಾಯ್ತು? ಅಕ್ಕ, ಹತ್ತು ಕಣ್ಣೆಲ್ಲ ಕೆಂಪಾಗಿದೆ. ನಿಂಗೆ ತಲೆ ನೋವ್ತಿದೆ ಅನ್ಸುತ್ತೆ. ನಾನು ತಲೆ ಒತ್ತಲಾ? ಅಕ್ಕ, ನಾವು ನಿನ್ನ ಹತ್ರ ಏನೂ ಕೇಳಲ್ಲ. ಆದರೆ ಪ್ಲೀಸ್ ಅಳ್ಬೇಡಕ್ಕ. ಅಪ್ಪ ಕೂಡ ನಿನ್ನಿಷ್ಟದಂತೆ ಎಂಗೇಜ್ಮೆಂಟ್ ಬೇಡ ಅಂದರೆ ಬೇಡ ಅಂತ ಹೇಳಲಿಲ್ವಾ? ಯಾಕೆ ಒಳ್ಳೆ ದಡ್ಡಿ ಥರ ಆಡ್ತೀಯ? ಸುಮ್ಮನೆ ಇರು, ಈಗ ಆ ವಿಷಯನೇ ಬೇಡ. ನೋಡಕ್ಕ, ಅವಳು ಅಳೋದನ್ನೇ ನಿಲ್ಲಿಸ್ತಿಲ್ಲ. ಅಕ್ಕ, ನೀನು ಕೆಟ್ಟವಳು ಅಂತ ನಾವು ಕನಸಲ್ಲೂ ಅಂದ್ಕೊಂಡಿಲ್ಲ ಕಣೆ. ಆದರೆ ನಿನ್ನ ಮನಸ್ಸಿನಲ್ಲಿ ಏನು ಓಡ್ತಿದ್ಯೋ ಗೊತ್ತಿಲ್ಲ. ಆದರೆ ಪ್ಲೀಸ್ ಅಕ್ಕ, ಅಳ್ಬೇಡ. ನಮ್ಗಷ್ಟೇ ಬೇಕಾಗಿರೋದು. ಚೆನ್ನಾಗೇ ಇದ್ರಲ್ಲ ಆರ್ತಿ ಅವರೇ. ಸಡನ್ನಾಗಿ ಏನಾಯ್ತು ನಿಮಗೆ? ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಏನಾಯ್ತು ಅಂತ ಕಾರಣ ತಿಳ್ಕೊಳ್ಳೋ ಹಕ್ಕು ಇಲ್ವಾ ನನಗೆ? ಫೋನ್ ತಗೋ ಅದಿತಿ, ನಾನಿಲ್ಲ ಅಂತ ಹೇಳು. ಅಪ್ಪ, ಫೋನ್ ಎತ್ತಿದ್ರಲ್ಲ, ಜೀವ ಹೋದಂಗೆ ಆಗ್ತಿತ್ತು ರೀ. ನಾವೆಲ್ಲ ಕೂತ್ ಮಾತಾಡೋಣ, ಅದೇನೇ ಇದ್ರು ಕ್ಲಿಯರ್ ಮಾಡ್ಕೊಳ್ಳೋಣ. ನಂದು ಏನೇ ತಪ್ಪಿದ್ರು ನಾನು ತಿದ್ಕೊಳ್ತೀನಿ. ಬಾಬಾ, ಒಂದು ನಿಮಿಷ. ನಾನು ಅದಿತಿ, ಅಕ್ಕ ಇಲ್ಲಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ? ಅವರಲ್ಲೇ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಫೋನ್ ಕೊಡು ಅಂತ ನನಗೆ ಫೋರ್ಸ್ ಮಾಡಲ್ಲ. ಬಟ್ ಒಂದು ಹೆಲ್ಪ್ ಮಾಡು, ಅಟ್ಲೀಸ್ಟ್ ಮೊಬೈಲ್ನ ಲೌಡ್ ಸ್ಪೀಕರ್ಗೆ ಹಾಕು. ಇರಿ ಬಾವಾ. ರೀ ಆರ್ತಿ ಅವರೇ, ನೀವು ಅಂದರೆ ನನಗೆ ಪ್ರಾಣ ಕಣ್ರಿ.
ನೀವೇ ಇಲ್ಲ ಅಂದರೆ ಈ ಪ್ರಾಣ ಖಂಡಿತ ಇರಲ್ಲ ರೀ. ಯಾಕ್ರಿ ನಿಮಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ್ರಿ. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ರೆಡಿ ಇದೀನಿ ರೀ. ಆರ್ತಿ ಅವರೇ, ಏನಾಯ್ತು ಅಂತ ಒಂದು ಮಾತು ಹೇಳ್ರಿ. ಮಾತೆ ಆಡದೆ ವಿಷಯನೂ ತಿಳಿಸ್ತೆ. ಪ್ಲೀಸ್ ಈ ಥರ ಚೂರು ಚೂರಾಗಿ ಸಾಯಿಸ್ಬೇಡ್ರಿ. ನನ್ನ ಕೈಲಿ ಆಗ್ತಿಲ್ಲ ಕಣ್ರಿ. ಪ್ಲೀಸ್ ಮಾತಾಡೆ. ಅವ್ರು ಮಾತಾಡ್ತಿರೋದನ್ನ ನಂಗೆ ಕೇಳಿಸ್ಕೊಳಕ್ಕಾಗ್ತಿಲ್ಲ. ನಾನಿವತ್ತು ದೇವಸ್ಥಾನದಲ್ಲಿ ತುಂಬ ಜೋಡಿಗಳನ್ನ ನೋಡಿದೆ. ಆದರೆ ನಿಮ್ಮನ್ನ ಹೇಗೆ ನೋಡಿದ್ರು ಅವ್ರ ಥರ ಇರಲಿಲ್ಲ. ನೀವು ತುಂಬ ಚಿಕ್ಕವರು, ನಿಮಗೆ ಜವಾಬ್ದಾರಿನೇ ಇಲ್ಲ. ಏನ್ರಿ ಮಾತಾಡ್ತಿದ್ದೀರಾ? ಯಾರ ಥರ ಇಲ್ಲ? ಯಾರ ಥರ ಇರಬೇಕು? ನಾನು ನೋಡಿದ ಜೋಡಿಗಳಲ್ಲಿ ಹುಡುಗರಿಗೆ ಜವಾಬ್ದಾರಿ ಕಾಣಿಸ್ತಿತ್ತು. ನಿಮಗೆ ಮಾತ್ರ ಯಾವಾಗಲೂ ಹುಡುಗಾಟಿಕೆನೆ. ನೀವು ವೇದಾಂತ್ ವಸಿಷ್ಠನ್ ತಮ್ಮ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಬೇರೆ ಯಾರಿಗಾದ್ರೂ ಹೇಳಿ. ನೀವು ಅಂದ್ಕೊಂಡಷ್ಟು ಸಣ್ಣವನಲ್ಲ ನಾನು, ಅಥವಾ ನಿಮ್ಮ ಈ ಕತೆಗಳನ್ನೆಲ್ಲ ನಾನು ನಂಬ್ತೀನಿ ಅಂತ ಅನ್ಕೊಳ್ಬೇಡಿ. ಇದೇ ಹೇಳಿರೋ ಲೊಕೇಶನ್.